ರಾಜ್ಯದಲ್ಲಿ ಕಡಿಮೆ ಮಕ್ಕಳಿರುವಂತಹ ಸರ್ಕಾರಿ ಶಾಲೆಗಳನ್ನ ಮುಚ್ಚೋಕೆ ಸರ್ಕಾರ ನಿರ್ಧಾರ ಮಾಡಿದ ಕಾಣಿಸ್ತಾ ಇದೆ. ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆಯಿತು, ಈಗ ಅಮೆರಿಕ ಮಾಡೆಲ್ ಮ್ಯಾಗ್ನೆಟ್ ಶಾಲೆಗಳನ್ನ ತೆರೆದು ಸರ್ಕಾರಿ ಶಾಲೆಗಳನ್ನ ವಿಲೀನಗೊಳಿಸುವಂತಹ ಮಾತು ಕೇಳಿ ಬಂದಿದೆ. ಆದರೆ ಇದೆಲ್ಲ ಸುಳ್ಳು, ನಾವು ಸರ್ಕಾರಿ ಶಾಲೆ ಮುಚ್ಚಲ್ಲ ಅಂತ ಹೇಳಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಜ್ಞಾನ ದೇಗುಲವಿದು, ಕೈ ಮುಗಿದು ಒಳಗೆ ಬಾ. ಇದು ಪ್ರತಿ ಸರ್ಕಾರಿ ಶಾಲೆಗಳ ಎದುರು ಕಂಡುಬರುವ ನಾಮಫಲಕ. ಬಡಜನರ ಮಕ್ಕಳ ಶಿಕ್ಷಣಕ್ಕೆ ಆಶಾ ಕಿರಣವಾಗಿರೋ ಸರ್ಕಾರಿ ಶಾಲೆಗಳು ಈಗಾಗಲೇ ಸೊರಗುತ್ತಿವೆ. ಮೂಲ ಸೌಕರ್ಯಗಳನ್ನ ಉನ್ನತೀಕರಿಸಿ ಮಕ್ಕಳು ಸರ್ಕಾರಿ ಶಾಲೆಯತ್ತ ಮುಖ ಮಾಡುವಂತೆ ಮಾಡುವ ಬದಲು ಸರ್ಕಾರ ಅದರ ಬೇರನ್ನೇ ಕಡಿದು ಬೇರೆ ಬೇರೆ ರೀತಿಯಲ್ಲಿ ಆಲೋಚನೆ ಮಾಡ್ತಾ ಇದೆ. ಅಮೆರಿಕ ಮಾದರಿಯ ಮ್ಯಾಗ್ನೆಟ್ ಶಾಲೆ ಆರಂಭಕ್ಕೆ ಸಿದ್ಧತೆ. ರಾಜ್ಯದ 25,000 ಸರ್ಕಾರಿ ಶಾಲೆಗಳಿಗೆ ಬೀಳುತ್ತಾ ಬೀಗ. ಕಳೆದ ಅಕ್ಟೋಬರ್ನಲ್ಲಷ್ಟೇ ಕಡಿಮೆ ವಿದ್ಯಾರ್ಥಿಗಳನ್ನ ಹೊಂದಿರುವ ಸರ್ಕಾರಿ ಶಾಲೆಗಳನ್ನ ಮುಚ್ಚುವ ಮೂಲಕ ಹತ್ತಿರದ ಪಬ್ಲಿಕ್ ಶಾಲೆಗಳೊಂದಿಗೆ ಸಂಯೋಜಿಸುವ ನಿರ್ಧಾರವನ್ನ ಕರ್ನಾಟಕ ಸರ್ಕಾರ ಕೈಗೊಂಡಿತ್ತು. ಆದ್ರೀಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿದ್ದು, ದೂರದ ಅಮೆರಿಕ ಮಾದರಿಯ ಮ್ಯಾಗ್ನೆಟ್ ಶಾಲೆಗಳ ರೀತಿಯಲ್ಲಿ ಕರ್ನಾಟಕದಲ್ಲೂ ಆರಂಭಿಸಲು ಶಿಕ್ಷಣ ಇಲಾಖೆ ಸಿದ್ಧತೆ ನಡೆಸಿದೆ. ರಾಜ್ಯದಲ್ಲಿ 700 ಮ್ಯಾಗ್ನೆಟ್ ಶಾಲೆಗಳನ್ನ ಆರಂಭಿಸಲು ಸಿದ್ಧತೆ ನಡೆಸಿದ್ದು, ಸುತ್ತಮುತ್ತಲಿನ ಕಡಿಮೆ ಮಕ್ಕಳನ್ನ ಹೊಂದಿರುವ ಶಾಲೆಗಳನ್ನ ಮ್ಯಾಗ್ನೆಟ್ ಶಾಲೆಗಳಲ್ಲಿ ವಿಲೀನ ಮಾಡಲು ತಯಾರಿ ನಡೀತಾ ಇದೆ ಎನ್ನಲಾಗಿದೆ. ಕೆಪಿಎಸ್ ಮ್ಯಾಗ್ನೆಟ್ ಶಾಲೆಯ 6 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವ ಸರ್ಕಾರಿ ಶಾಲೆಗಳನ್ನ ಕೆಪಿಎಸ್ ಮ್ಯಾಗ್ನೆಟ್ ಶಾಲೆಗಳಲ್ಲಿ ವಿಲೀನ ಮಾಡುವ ಶಿಕ್ಷಣ ಇಲಾಖೆಯ ಪ್ರಸ್ತಾವನೆಗೆ ಸರ್ಕಾರ ಒಪ್ಪಿಗೆ ಸೂಚಿಸಿದೆ ಎನ್ನಲಾಗಿದೆ. ಮುಂದಿನ 2 ವರ್ಷಗಳಲ್ಲಿ ಮ್ಯಾಗ್ನೆಟ್ ಪ್ರಯೋಗ ಕಂಪ್ಲೀಟ್ ಆಗಲಿದೆ ಎನ್ನಲಾಗಿದೆ. ಹೀಗೇನಾದ್ರೂ ಆದ್ರೆ ರಾಜ್ಯದಲ್ಲಿರುವ ಸುಮಾರು 25,000 ಶಾಲೆಗಳಿಗೆ ಬೀಗ ಬೀಳುವ ಆತಂಕ ಎದುರಾಗಿದೆ. ಹಾಗಿದ್ರೆ ಅಮೆರಿಕ ಮಾಡೆಲ್ ಮ್ಯಾಗ್ನೆಟ್ ಶಾಲೆಗಳು ಅಂದ್ರೇನು ಅಂತ ನೋಡೋದಾದ್ರೆ, ಮ್ಯಾಗ್ನೆಟ್ ಶಾಲೆಗಳು ಅಂದ್ರೆ ನಿರ್ದಿಷ್ಟ ವಿಷಯಗಳಾದ ವಿಜ್ಞಾನ, ಕಲೆ ಅಥವಾ ತಂತ್ರಜ್ಞಾನದಂತಹ ಕ್ಷೇತ್ರಗಳಲ್ಲಿ ವಿಶೇಷ ಪಠ್ಯಕ್ರಮ ಹೊಂದಿರುವ ಉಚಿತ ಸಾರ್ವಜನಿಕ ಶಾಲೆಗಳಾಗಿವೆ. ಇವುಗಳು ವಿವಿಧ ಹಿನ್ನೆಲೆಯ ವಿದ್ಯಾರ್ಥಿಗಳನ್ನ ಆಕರ್ಷಿಸಲು ಮತ್ತು ಶಾಲಾ ವ್ಯವಸ್ಥೆಯಲ್ಲಿ ವೈವಿಧ್ಯತೆಯನ್ನ ಹೆಚ್ಚಿಸಲು ವಿನ್ಯಾಸಗೊಳಿಸಲಾಗಿದೆ. ಇವುಗಳಿಗೆ ಸಾಮಾನ್ಯವಾಗಿ ಪ್ರವೇಶ ಪಡೆಯಲು ಪ್ರತ್ಯೇಕ ಅರ್ಜಿ ಮತ್ತು ಪರೀಕ್ಷೆಗಳ ಅಗತ್ಯವಿರುತ್ತೆ. ಹಾಗೂ ಇವು ಸಾಂಪ್ರದಾಯಿಕ ಶಾಲೆಗಳಿಗಿಂತ ವಿಭಿನ್ನವಾದ ಕೇಂದ್ರೀಕೃತ ಕಲಿಕೆಯ ಅನುಭವವನ್ನ ನೀಡುತ್ತವೆ. ರಾಜ್ಯದಲ್ಲಿ ಸದ್ಯ ಹೋಬಳಿ ಕೇಂದ್ರಗಳು ಹಾಗೂ ಗ್ರಾಮ ಪಂಚಾಯಿತಿ ಕೇಂದ್ರಗಳಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆಗಳಿವೆ. ಒಂದೇ ಕಡೆ ಪಿಯುಸಿ ವರೆಗೂ ಗುಣಮಟ್ಟದ ಶಿಕ್ಷಣ ನೀಡಲಾಗ್ತಿದೆ. ಗ್ರಾಮೀಣ ಭಾಗದಲ್ಲಿ ಪೋಷಕರು ಇಂಗ್ಲಿಷ್ ಮಾಧ್ಯಮದ ಕೆಪಿಎಸ್ ಶಾಲೆಗಳಿಗೆ ತಮ್ಮ ಮಕ್ಕಳನ್ನ ಸೇರಿಸಲು ಮುಗಿಬೀಳ್ತಿದ್ದು, ಕೆಪಿಎಸ್ ಶಾಲೆಗಳಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಶುರುವಾಗಿದೆ. ಸರ್ಕಾರಿ ಶಾಲೆಗಳನ್ನ ಮುಚ್ಚುವ ಆಲೋಚನೆ ಇಲ್ಲ. ಒಂದೇ ಮಗುವಿದ್ರೂ ಶಾಲೆ ಮುಚ್ಚಲ್ಲ ಎಂದ ಶಿಕ್ಷಣ ಸಚಿವ. ಒಂದೇ ಮಗು ಇದ್ರೂ ಸರ್ಕಾರಿ ಶಾಲೆ ಮುಚ್ಚುವ ಆಲೋಚನೆ ಇಲ್ಲ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸದನದಲ್ಲಿ ಕಳೆದ ವಾರವೇ ಸ್ಪಷ್ಟನೆ ಕೊಟ್ಟಿದ್ದಾರೆ. ಮಧ್ಯಾಹ್ನದ ಬಿಸಿಯೂಟ ಕೊಡ್ತಿದ್ದೀವಿ, LKGಯಿಂದ 12ನೇ ಕ್ಲಾಸ್ ವರೆಗೆ ಒಂದೇ ಕಡೆ ಓದಿದ್ರೆ ಉತ್ತಮ. ಆದ್ರೆ ಈ ಬಗ್ಗೆ ಸುಳ್ಳು ಸುದ್ದಿ ಹಬ್ಬಿಸಲಾಗ್ತಾ ಇದೆ ಎಂದಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಕನ್ನಡ ಶಾಲೆ ಕ್ಲೋಸ್ ಮಾಡ್ತಕ್ಕಂಥದ್ದಿಲ್ಲ. ನಮ್ಮ ರಕ್ತದಲ್ಲಿ ಕನ್ನಡ ಇದೆ. ಭವಿಷ್ಯ ಎಲ್ಲಿದೆ ಅಂತ ಹೇಳಿ ಮಕ್ಕಳನ್ನ ದಯವಿಟ್ಟು ನೀವು ಯೋಚನೆ ಮಾಡಬೇಕಾಗುತ್ತೆ. ಇವತ್ತು ಬೇರೆ ಬೇರೆ ಸಂದರ್ಭದಲ್ಲಿ ನಾನು ಅದನ್ನ ಬೇರೆ ಸಂದರ್ಭದಲ್ಲಿ ನಾನು ಚರ್ಚೆ ಮಾಧ್ಯಮದಲ್ಲಿ ನಾನು ಎಷ್ಟೊಂದು ಸತಿ ಹೇಳಿದ್ದೀನಿ. ನಾನು ಮನಸ್ಸಿಗೆ ನೋವಾಗುತ್ತೆ ಅಧ್ಯಕ್ಷರೇ. ಯಾವುದೇ ಕಾರಣಕ್ಕೂ ನಾನು ಹೇಳದೇ ಇರ್ತಕ್ಕಂಥದ್ದು ಉತ್ತರ ಕೊಡ್ತಕ್ಕಂಥದ್ದನ್ನು ಇಲ್ಲ ಅಂತ ಪ್ರಶ್ನೆ ಸದಸ್ಯರ ತಲೆಗೆ ಹೋಗ್ತಾ ಇದೆ ಅಂತ ಹೇಳಿದರೆ ಕಾರಣ ನಾನಲ್ಲ. ನಾನು ಕ್ಲೋಸ್ ಮಾಡ್ತಕ್ಕಂಥ ಪರಿಸ್ಥಿತಿನೂ ಇಲ್ಲ. ಒಟ್ಟಾರೆ ಇದನ್ನೆಲ್ಲ ನೋಡಿದ್ರೆ ಏಕೋಪಾಧ್ಯಾಯ ಶಾಲೆಗಳನ್ನ ಮುಚ್ಚುವ ಮನಸ್ಥಿತಿಯಲ್ಲಿರುವಂತೆ ಕಾಣಿಸ್ತಾ ಇದೆ. ಒಂದು ವೇಳೆ ಸರ್ಕಾರ ಈ ನಿರ್ಧಾರಕ್ಕೆ ಬಂದ್ರೆ ನಕಾರಾತ್ಮಕ ಪರಿಣಾಮ ಬೀರೋದ್ರಲ್ಲಿ ಎರಡು ಮಾತಿಲ್ಲ. ನ್ಯೂಸ್ ಫಸ್ಟ್ ಬ್ಯೂರೋ.